ಮಹಾಮಾರಿ ಕೋವಿಡ್-19 ಸಂದರ್ಭದಲ್ಲಿ ಆಕ್ಸಿಜನ್ ದುರಂತಕ್ಕೆ ಬಲಿಯಾದಂಥ ಕುಟುಂಬಸ್ಥರಿಗೆ ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡಲು ಒತ್ತಾಯ ತಿರಸ್ಕರಿಸಿದ ಅರ್ಹರು. ಇಂದು ನಗರದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಎಸ್ಡಿಪಿಐ ನೇತೃತ್ವದಲ್ಲಿ ಸಂತ್ರಸ್ತರೊಂದಿಗೆ ಸಮಾಲೋಚನೆ ಸಭೆಯಲ್ಲಿ ಮಾಹಿತಿ ನೀಡಿದ ಸಂತ್ರಸ್ತರು, ಮಹಾಮಾರಿ ಕೋವಿಡ್-19 ಸಂದರ್ಭದಲ್ಲಿ ಆಕ್ಸಿಜನ್ ದುರಂತಕ್ಕೆ ಸಿಲುಕಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ ವ್ಯಕ್ತಿಗಳ ಕುಟುಂಬಸ್ಥರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ನೀಡಲು ಸರ್ಕಾರ ನಿರ್ಧರಿಸಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್ ಅವರು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಹಾಸ್ಟೆಲ್ಗಳಲ್ಲಿ ಅಡುಗೆ ಮಾಡುವ ಕೆಲಸಕ್ಕಾಗಿ ಫೋನ್ ಮೂಲಕ ಮಾಹಿತಿ ನೀಡಿದ ಅಧಿಕಾರಿಗಳು ಅಂತ ಸುನೀತಾ, ಸವಿತಾ, ಮರಿಸ್ವಾಮಿ, ಸಂತೋಷ್, ರವಿ ಸೇರಿದಂತೆ ಇನ್ನಿತರರು ತಮ್ಮ ಅಳಲನ್ನು ತೋಡಿಕೊಂಡರು. ನಮ್ಮ ಶಿಕ್ಷಣಕ್ಕೆ ಅನುಗುಣವಾಗಿ ಉದ್ಯೋಗವನ್ನು ಕಲ್ಪಿಸಿಕೊಡಿ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡುತ್ತೀರಿ, ಅದೇ ಕೆಲಸ 1 ಅಥವಾ 2 ವರ್ಷಗಳ ನಂತರ ನಮ್ಮ ಕೈ ತಪ್ಪಲ್ಲ ಅಂತ ಏನು ಗ್ಯಾರಂಟಿ ಅಂತ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಿದ ಸಂತ್ರಸ್ತರು. ಯಾಕೆ ಜಾಬ್ ಯಾಕೆ ಕೊಡ್ತಾ ಇಲ್ಲ, ಬರೀ ಅಡುಗೆ ಸಹಾಯಕ್ಕೆ ಅಂತ ಯಾಕೆ ಫೋನ್ ಮಾಡಿದ್ದೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ನಾವು ಜಿಲ್ಲಾಡಳಿತದ ಜೊತೆ ಒಂದು ಸಮಾಲೋಚನೆ ಮಾಡಬೇಕಾಗಿದೆ. ವಿಶೇಷವಾಗಿ ಅಪರ ಜಿಲ್ಲಾಧಿಕಾರಿಗಳ ಜೊತೆ ನಾವು ಈ ಸಬ್ಜೆಕ್ಟ್ ಮೇಲೆ ಮಾತಾಡಿದ್ರೆ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಸರ್ಕಾರ ನಿಮಗೆ ಕರೆಕ್ಟಾಗಿ ಡೈರೆಕ್ಷನ್ ಏನು ಕೊಟ್ಟಿದೆ, ನೀವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ನಮ್ಮ ಅನುಮಾನಗಳಿಗೆ ನಾವು ಏನು ಉತ್ತರ ಕೊಡ್ತೀರಾ ಅಂತ ಅಧಿಕೃತವಾಗಿ ನಾವು ಉತ್ತರವನ್ನು ಪಡ್ಕೋಬಹುದು. ಸೊ ಆ ಅಧಿಕೃತವಾಗಿ ಉತ್ತರ ಪಡ್ಕೊಳ್ಳೋಕ್ಕೆ ನಾವು ಇವತ್ತೇ ಈ ಸಭೆಯನ್ನು ಮುಗಿಸಿದ ತಕ್ಷಣ ನಾವು ನೇರವಾಗಿ ಇಲ್ಲಿಂದ DC ಆಫೀಸ್ ಹೋಗಿ ADC ಅವರು ಮೇಡಮ್ ಮಾತಾಡಿ ಇದಕ್ಕೆ ಏನೇನು ನಮಗೆ ಆನ್ಸರ್ ಬೇಕಾದರೂ ಪಡ್ಕೊಳ್ಳೋಣ ಒಂದು. ಮತ್ತು ಎರಡನೇದಾಗಿ ಒಂದು ಯಾರ್ಯಾರು ಬಂದಿಲ್ಲ ಅವ್ರಿಗೂ ಈ ಒಂದು ಅಪ್ಡೇಟ್ ಕೊಡೋಣ, ಈ ರೀತಿಯಾದ ಒಂದು ಕನ್ಫ್ಯೂಷನ್ ಮಾಡ್ತೀವಿ ಅಂತೇಳಿ. ಅನಂತರ ADC ಅವರ ಒಂದು ಆನ್ಸರ್ ಏನು ಸಿಗುತ್ತೆ ಅದನ್ನು ನೋಡಿಕೊಂಡು ನಾವು ಫೈನಲ್ ಕನ್ಕ್ಲೂಷನ್ಗೆ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷ ಅವತ್ತು ಹೇಳಿದ್ರು, ಇದೊಂದು ತಾರ್ಕಿಕ ಅಂತ್ಯ ಆಗುವವರೆಗೂ ನಾವು ಯಾವ ಕಾರಣಕ್ಕೂ ಇದನ್ನು ಕೈ ಬಿಡಬಾರ್ದು ಅನ್ನುವಂತಹ ಒಂದು ವಾಕ್ಯವನ್ನು ಅವರು ಅವತ್ತೇ ಉಪಯೋಗಿಸಿದ್ರು ಅಂತ ಹೇಳಿ ಅಪ್ಡೇಟನ್ನು ನಾನು ಕೊಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇವತ್ತು ಸಹ ಬೆಳಗ್ಗೆ ಅವರಿಗೆ ರಾಜ್ಯಾಧ್ಯಕ್ಷ ಹೇಳಿದಾಗ ಇದರಲ್ಲಿ ಪಕ್ಷದ ನಿರ್ಧಾರ ಅಂತ ಯಾವುದು ತಗೋಬೇಡಿ, ಯಾಕಂದರೆ ಪ್ಯೂರ್ಲಿ ಸಂತ್ರಸ್ತರ ಸಬ್ಜೆಕ್ಟ್. ಅವರ ಅಭಿಪ್ರಾಯ ಏನು ಬರುತ್ತೆ, ಅವರ ಅಭಿಪ್ರಾಯ ಮತಾಭಿಪ್ರಾಯದಿಂದ ಮುಂದೆ ಹೋಗಿ ನಮ್ಮ ಏನು ಒಂದು ನೇತೃತ್ವ ಇದೆ ಅಥವಾ ನಮ್ಮ ಏನು ಸಹಕಾರ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ, ಅದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ರಾಜ್ಯಾಧ್ಯಕ್ಷರು ಸಹ ಮಾಹಿತಿ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಹುದ್ದೆ ಕೊಡ್ತೀವಿ ಅಂತ ನಾನು ಅದು ತಿರಸ್ಕಾರ ಮಾಡಿದೆ. ಯಾಕಂದರೆ ನಮಗೆ ಸರ್ಕಾರದವರು ಹೇಳಿರೋದು ಕಾಯಂ ಸರ್ಕಾರಿ ಹುದ್ದೆ ಅಂತ ಹೇಳಿದ್ದಾರೆ, ಅದನ್ನು ಅವರು ನೆರವೇರಿಸಬೇಕು ಅಷ್ಟೇ ನಮ್ಮ ಕೋರಿಕೆ. ಜಿಲ್ಲಾಡಳಿತ ಕೇಳಿದ್ರೆ ಭಾಳ ಸಮಾಜ ಹೆಂಗೆ ಬಂದ್ಬೋದು ಹಾಸ್ಟೆಲಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಕೇಳಿ ನಾನು ಬರಲ್ಲ ಅಂತ ಹೇಳಿದೆ ಸರ್. ಅಂದರೆ ನಾನು ಬೇಯಿಸಿ ಮಾಡ್ತೀನಿ ಸರ್. ಆದರೆ ಆ 32 ದಿನದಲ್ಲಿ 7 ಸಲ ಕೈ ಬಿಟ್ಟಿದ್ದಾರೆ. ಮೊನ್ನೆ ADC ಅವರು ಮೀಟಿಂಗ್ ಕರೆದಾಗ ನಾವು ಮಾತಾಡುವ ನಾವು ಬೇರೆ ಡಿಸ್ಟಿಕ್ ಅವರು ಮತ್ತು ಯೂಸರ್ಸ್ಗಳು ತಗೊಂಡಿದ್ದಾರೆ. ಬೆಳಗಾವಿ ತಾತ್ಕಾಲಿಕ ಹೋಗಿ ನಾವು ನಿರ್ವಹಿಸ್ತೀವಿ. ಇವರು ಯಜಮಾನರು ಸರ್ ಆ್ಯಕ್ಚುಲಿ ಕೋವಿಡ್ ಘಟನೆ ಆಯ್ತಲ್ಲ 2ನೇ ತಾರೀಕು ಬಂದಿದ್ದು, ಅಲ್ಲಿ ಉಸಿರಾಟಕ್ಕೆ ಒಂದು ತೊಂದರೆ ಆಗಿದೆ, ಹೊರಗಡೆ ಬಂದು ತಿಳಿಯಿತು.